4ನೇ ದಿವಸದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಚತುರ್ಥ ದಿವಸದಲ್ಲಿ ಶೈಲಜಾ ದುರ್ಗಾಯಾಗಿ ತಾಯಿ ಕಂಗೊಳಿಸುತ್ತಾಳೆ. ಮತ್ತು ಅಷ್ಟೇ ಅಲ್ಲದೆ ಜಲದುರ್ಗೆಯ ರೂಪದಲ್ಲಿಯೂ, ಸ್ಥಳದುರ್ಗೆಯ ರೂಪದಲ್ಲಿಯೂ, ವನದುರ್ಗೆಯ ರೂಪದಲ್ಲಿಯೂ, ಗಿರಿದುರ್ಗೆಯ ರೂಪದಲ್ಲಿಯೂ, ಅಗ್ನಿದುರ್ಗೆಯ ರೂಪದಲ್ಲಿಯೂ ಕೂಡ ತಾಯಿ ಕಂಗೊಳಿಸ್ತಾಳೆ. ಹಾಗಾಗಿ ತುಂಬಾ ಈ ಚತುರ್ಥ ದಿವಸದ ಶೈಲಜಾ ದುರ್ಗಾ ದೇವಿಯ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಮತ್ತು ಅಷ್ಟೇ ಅಲ್ಲದೆ ಶೈಲಜಾ ದುರ್ಗಿಗೆ ಹಾಲು ಮತ್ತು ಮೊಸರು ಹೇಳ್ತಕ್ಕಂಥದ್ದು ತುಂಬಾ ಪ್ರಿಯಕರವು. ಅದೇ ರೀತಿಯಲ್ಲಿ ಹಿಂದೆ ನಾವು ತಿಳಿಸಿದ ಹಾಗೆ ಕುಸುಮಾಲೆ ಹೂವು ಅಂತೇನು ಕರಿತೇವೆ ಅಲ್ವಾ, ಆ ಹೂವಿನಿಂದ ಪ್ರತಿ ದಿವಸ ಆಕೆಯ ಪೂಜೆಯನ್ನು ಮಾಡಿದರೆ ಬೇಗ ಫಲ ಸಿಗ್ತಕ್ಕಂಥದ್ದು. ಆ ನಂತರದಲ್ಲಿ ವಿಶೇಷವಾಗಿ ಮಾದ್ಲಕಾಯಿ ಅಂತ ಹೇಳುವಂತಹ ಒಂದು ಕಾಯಿ ತುಂಬ ಪ್ರಿಯಕರವಾಗಿರ್ತಕ್ಕಂಥದ್ದು. ಅದು ಒಂದು ಕಾಯಿ ಬೆಳಿಲಿಕ್ಕೆ 1 ವರ್ಷ ಟೈಮನ್ನು ತಗೊಳ್ತದಂತೆ. ಆ ರೀತಿಯಾದಂತಹ ಒಂದು ಫಲ ಆಕೆಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಅಂತಹ ಪ್ರಿಯವಾದಂತಹ ಫಲವನ್ನು ಸಮರ್ಪಣೆಯನ್ನು ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಕೇಳೋಣ.